ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವೆಸ್ಟ್ ಬೆಂಗಾಲಲ್ಲಿ ಸುವೇಂದು ಅಧಿಕಾರಿ 2-3 ತಿಂಗಳಿಂದ ಅಬ್ಬರಿಸಿ ಆರ್ಭಟಿಸಿ JCB ಸದ್ದು ದೇಶವ್ಯಾಪಿ ಪ್ರತಿಧ್ವನಿಸಿ ಅಲ್ಲಾಗ್ತಿರೋ ಡೆವಲಪ್ಮೆಂಟು, ಅಲ್ಲಾಗ್ತಿರೋ ಇನ್ವೆಸ್ಟ್ಮೆಂಟು, ಅಲ್ಲಿ ಇದುವರೆಗೆ ಬಾರ್ಡರ್ ಸೆಕ್ಯೂರಿಟಿ ದೇಶದ ರಕ್ಷಣೆಗೆ ಆಗದಿರೋದನ್ನು ಮಾಡಿ ತೋರಿಸಿದ್ದು ಎಲ್ಲ ನೋಡಿದ್ವಲ್ಲ. ಈಗ ಸುವೇಂದು ಅಧಿಕಾರಿಗೆ ಎಂಥ ಸ್ಕೆಚ್ ನೋಡಿ. CJP ಎಂಟ್ರಿ ಕೊಟ್ಟೇ ಬಿಡ್ತಾ ವೆಸ್ಟ್ ಬೆಂಗಾಲ್ಗೆ. ಏನಾಗಿದೆ ಬೆಳವಣಿಗೆ ಅಲ್ಲಿ? ಹಾಗಾದರೆ ಅಲ್ಲಾಗಿರುವಂತಹ ಒಂದು ಸಾವಿಗೂ ಸುವೇಂದು ಅಧಿಕಾರಿ ಕುರ್ಚಿಗೆ ಕೈ ಹಾಕ್ತಿರೋದಕ್ಕೂ ಏನು ಲಿಂಕು, ಎಂತಹ ಸಂಚಿದೆ ಇದರ ಹಿಂದೆ ಅನ್ನೋದೆಲ್ಲ ಹೊಸ ಹೊಸ ಆಯಾಮದಲ್ಲಿ ಈಗ ಚರ್ಚೆಗೆ ಗ್ರಾಸವಾಗಿರೋದು ಗಮನಿಸ್ತಾ ಹೋಗೋಣ. CJP ನೆಕ್ಸ್ಟ್ ಟಾರ್ಗೆಟೇ ಸುವೇಂದು ಅಧಿಕಾರಿನ. ಜಂತರ್ ಮಂತರಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ಬಳಿಕ ಇದು ಆರಂಭ ಅಷ್ಟೇ, ಇನ್ನು ಬೀಳುತ್ತೆ ನೋಡಿ ವಿಕೆಟ್ಸ್ ಅಂತ ಹೇಳಿದ್ದು ಇದೇನಾ? ಏನು ಹಾಗಾದರೆ ಸುವೇಂದು ಅಧಿಕಾರಿ ಯಾವ ರೀತಿ ದಿಟ್ಟ ಹೆಜ್ಜೆ ಬಹಳ ಕ್ಲಾರಿಟಿಯೊಂದಿಗೆ ಮುನ್ನಡೀತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಂತಹ ಸಿಚುವೇಶನಲ್ಲಿ. ಮಾಹಿತಿ ಕೊಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, CJP ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಆಯಿತು. ಕೇಂದ್ರ ಸರ್ಕಾರ ಟಾರ್ಗೆಟ್ ಮಾಡಿಕೊಂಡು ಮಹಾರಾಷ್ಟ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಇಲ್ಲಿ ಅಂದ್ಕೊಂಡು ಸದ್ದು ಮಾಡ್ತಿದೆ CJP. ಈಗ ಸದ್ದು ಮಾಡ್ತಿರೋದು ನೆಕ್ಸ್ಟ್ ಎಲ್ಲಿ? ವೆಸ್ಟ್ ಬೆಂಗಾಲಲ್ಲಿ ಒಂದು ದೊಡ್ಡ ಘಟನೆ ಸಂಭವಿಸಿದೆ. ಸ್ಕೂಲ್ ಠೀಕ್ ಕರೋ ಅಭಿಯಾನ ಶುರು ಮಾಡಿದಾರಲ್ಲ, ಜೆನ್ ಆಲ್ಫಾ ಮೊರೆ ಹೋಗಿದಾರಲ್ಲ ಈಗ ದೀಪ್ಗೆ. ಅಂದರೆ ಮಕ್ಕಳು, ಸಣ್ಣ ಮಕ್ಕಳು, ಅವರ ಸ್ಕೂಲ್ ಸರಿ ಮಾಡಿ, ಟಾಯ್ಲೆಟ್ ಸರಿ ಇಲ್ಲ, ಬೆಂಚ್ ಸರಿ ಇಲ್ಲ, ಕೊಠಡಿ ಸರಿ ಇಲ್ಲ, ಒಂದು ಒಳ್ಳೆ ಉದ್ದೇಶ, ನೋ ಡೌಟ್. ಬಟ್ ಅದರ ಮೂಲಕ BJP ಸರ್ಕಾರಗಳನ್ನ, ಅದರಲ್ಲೂ ಯಾರು ದೇಶದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಿದ್ದಾರೋ, ಯಾರು ಹಲವರ ಎದೆಯಲ್ಲಿ ನಡುಕ ಸೃಷ್ಟಿಸಿದ್ದಾರೋ ಅಂಥವರ ಸರ್ಕಾರ ಉರುಳಿಸುವ ಸ್ಕೆಚ್ಚು ಇದೆಯಾ ಇದರ ಹಿಂದೆ? ನಿಜಕ್ಕೂ ಇದು ಬರೀ ಮಕ್ಕಳಿಗೆ ಅನುಕೂಲ ಮಾಡಿಕೊಡೋ ಅಭಿಯಾನವೋ ಅಥವಾ ಇದರ ಹಿಂದಿನೇನಾದರೂ ಇದೆಯೋ ಅನ್ನುವಂಥ ಡೌಟ್ಸ್ ನಡುವೆ ನೋಡಿ ಆಗ್ತಿರೋ ಡೆವಲಪ್ಮೆಂಟ್. ನಿನ್ನೆ ಅಷ್ಟೇ ಈ ಬಗ್ಗೆ ಲೈವಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ವಿ ನೋಡಿ. CJP ಶಾಲೆ ಅಭಿಯಾನಕ್ಕೆ ಕೈ ಜೋಡಿಸಿದ್ದವನ ತಂದೆಯ ಹತ್ಯೆಯಾಗಿದೆ. ಎಲ್ಲಿ? ವೆಸ್ಟ್ ಬೆಂಗಾಲಲ್ಲಿ. ವೆಸ್ಟ್ ಬೆಂಗಾಲಲ್ಲಿ ಈ ಹತ್ಯೆ, ಒಂದು ಗುಂಪು ಇನ್ನೊಂದು ಮೇಲೆ ಅಟ್ಯಾಕ್ ಮಾಡೋದು, ಇದೆಲ್ಲ ವೆರಿ ಕಾಮನ್. ಕೆಲವು ವರ್ಷಗಳಿಂದ ಸುವೇಂದು ಅಧಿಕಾರಿ ಬಂದ ಮೇಲೆ ಹೆಡೆಮುರಿ ಕಟ್ತಿದ್ದಾರೆ. ಬಟ್ ನಿನ್ನೆ ಒಂದು ಹತ್ಯೆ ಆಗಿಬಿಟ್ಟಿದೆ. ಏನದು? ಈ ಸ್ಕೂಲ್ ಟೀಕರು ಅಂತ ಶಾಲೆ ಸರಿಪಡಿಸಿ ಅನ್ನುವಂಥ ವಿಡಿಯೋ ಮಾಡಿ CJPಗೆ ಸಪೋರ್ಟ್ ಆಗಿ ಒಬ್ಬ ವ್ಯಕ್ತಿ ವಿಡಿಯೋ ಮಾಡಿ ಹಾಕಿರ್ತಾರೆ. ಬಂಕಾಪುರ್ ಜಿಲ್ಲೆ ಕರಿಸುಂಡ ಅನ್ನುವಲ್ಲಿ CJP ಕಾರ್ಯಕರ್ತ ಶೇಖ್ ಅಬ್ದುಲ್ ಹಫೀಜ್ ಅನ್ನುವಂಥ ವ್ಯಕ್ತಿ 13ನೇ ತಾರೀಕು ತಮ್ಮ ಊರಿನ ಸರ್ಕಾರಿ ಶಾಲೆಯ ಅವ್ಯವಸ್ಥೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದ. ಇದ್ರ ಬೆನ್ನಲ್ಲೇ ಈ ಘಟನೆ ನಡೆದಿರೋದು. ಮಾರಕಾಸ್ತ್ರಗಳೊಂದಿಗೆ ಅಬ್ದುಲ್ ಮನೆಗೆ ಗುಂಪು ಬರತ್ತಂತೆ. ಅದು ವಿಡಿಯೋ ಮಾಡಿದ್ದಕ್ಕೆ ಬಂದಿದೆ, ಹೆದರಿಸಿ ಹೊಡೆಯಲಾಗಿದೆ ಅಂತ ಹೇಳ್ತಾ ಇರೋದು. ಸೊ ವಿಡಿಯೋ ಮಾಡಿದ್ದಕ್ಕೆ ಹೆದರಿಸೋಕೊಂದು ಗುಂಪು ಬಂದಿತ್ತಂತೆ. ಹಫೀಜ್ ತಂದೆ ಜನಾಬ್ ಮಫೀಕ್ ಮೇಲೆ ದಾಳಿ ಆಗತ್ತಂತೆ. ಆ ಘಟನೆಯಲ್ಲಿ ಆ ವ್ಯಕ್ತಿ ಸಾವಿಗೀಡಾಗಿರೋದು. ಇದಕ್ಕೆ BJPನೇ ಮಾಡಿಸಿರೋದು ಈ ದಾಳಿನ. ಸ್ಕೂಲ್ ಸರಿ ಮಾಡಿ, ವ್ಯವಸ್ಥೆ ಸರಿ ಮಾಡಿ ಅಂತ ಪ್ರಶ್ನೆ ಮಾಡ್ತಿರೋದಕ್ಕೆ BJP ಈಗ ಈ ರೀತಿ ಹಲ್ಲೆ ಮಾಡಿ ಸಾಯಿಸ್ತಿದೆ, ಟಾರ್ಗೆಟ್ ಮಾಡಿದೆ. ಜನಾಬ್ ಮಫೀಕ್ ಸಾವಿಗೆ BJP ಸುವೇಂದು ಅಧಿಕಾರಿನೇ ಕಾರಣ ಅಂತ ದೊಡ್ಡ ಮಟ್ಟದ ಹೋರಾಟ, ಅಲ್ಲೊಂದು ದಂಗೆ ಎಬ್ಬಿಸುವ ಪ್ರಯತ್ನ ಶುರುವಾಗೇ ಬಿಡ್ತಾ ಸುವೇಂದು ಅಧಿಕಾರಿ ಸರ್ಕಾರ ತಕ್ಷಣ ಆ್ಯಕ್ಷನ್ ತಗೊಂಡಿದೆ. 3 ಅರೆಸ್ಟ್ ಆಗಿದ್ದಾರೆ. ಉಳಿದವರನ್ನ ಇನ್ನೇನು ಇವತ್ತು ಅರೆಸ್ಟ್ ಮಾಡೇ ಬಿಡ್ತಾರೆ. ಯಾರು ಯಾರನ್ನ ಕೊಲೆ ಮಾಡಿದ್ರು ಕೂಡ ಅದರ ಬಗ್ಗೆ ಪೊಲೀಸರು ಆ್ಯಕ್ಷನ್ ತಗೊಳ್ಬೇಕು. ಬಟ್ ಇಲ್ಲಿ ಹೇಳ್ತಿರೋದೇನು? ಇದು BJP ಸುವೇಂದು ಅಧಿಕಾರಿ ಎಲ್ಲಿ CJP ತನ್ನ ಸ್ಟೇಟಲ್ಲಿ ಏನಾದರೂ ಮಾಡಿಬಿಡುತ್ತೋ ಅನ್ನೋ ಹೆದರಿಕೆಯಲ್ಲಿ ಕೊಲೆ ಮಾಡಿಸಿರೋದು ಅಂತ. ಆ ರೀತಿ ಮೂರ್ಖತನಕ್ಕೆ ಹೋಗ್ತಾರೆ ಯಾರಾದರೂ? ಕೊಲೆ ಮಾಡಿಸಿ ತಮ್ಮ ರಾಜಕೀಯ ಜಯಿಸುವಂಥದ್ದು, ಇದ್ರ ಮೂಲಕ ಅನುಕೂಲ ಆಗುತ್ತೆ ಅಂತ ಯಾರಾದರೂ ಯೋಚಿಸೋಕೆ ಸಾಧ್ಯನಾ? BJP ತಿರುಗೇಟು ಕೊಟ್ಟಿದೆ. ಈ ಕೊಲೆಗೂ BJPಗೂ ಒಂದು ಸಣ್ಣ ಲಿಂಕ್ ತೋರಿಸಿ ನೋಡೋಣ. ಸಣ್ಣ ಲಿಂಕ್. ಈ ಅರೆಸ್ಟ್ ಆದವ್ರಿಗಾಗಲಿ ಅಥವಾ ಈ ಕಂಪ್ಲೀಟ್ ಘಟನೆಗೆ BJPಗೆ ಯಾವುದೇ ಲಿಂಕ್ ಇಲ್ಲ ಅಂತ ಸುವೇಂದು ಅಧಿಕಾರಿ ತಿರುಗಿಸ್ಕೊಟ್ಟಿದ್ದಾರೆ. ಬಟ್ ಸುವೇಂದು ಅಧಿಕಾರಿ ಇಷ್ಟು ದಿನ ಮಾಡಿರೋ ಬದಲಾವಣೆ ಯಾರಿಗೂ ಕಾಣ್ತಿಲ್ಲ. ಅಲ್ಲಿ ಸರ್ಕಾರಿ ಶಾಲೆ ವೆಸ್ಟ್ ಬೆಂಗಾಲಲ್ಲಿ ಸರಿ ಇದೆ ಅಂತ ನಾವು ಹೇಳಬೇಕಾ? ಇಡೀ ದೇಶದಲ್ಲಿ ಎಲ್ಲೂ ಸರಿ ಇಲ್ಲ. ಎಲ್ಲೋ ಒಂದೆರಡು ಕಡೆ ಇರಬಹುದು, ಬಹುತೇಕ ಕಡೆಗಳಲ್ಲಿ ಸರಿ ಇಲ್ಲ. ಯಾರೋ ಸ್ವಹಿತಾಸಕ್ತಿಯಿಂದ ಚೆನ್ನಾಗಿ ಮಾಡಿರ್ತಾರೆ. ಪ್ರೈವೇಟ್ ಸ್ಕೂಲ್ಗಳನ್ನು ಮಾಡ್ದಂಗೆ ಮಾಡ್ತೀವಿ ಅಂತ ದತ್ತು ತೊಗೊಂಡು ಮಾಡಿರ್ತಾರೆ. ಕೇರಳದಲ್ಲೆಲ್ಲ ಎಜುಕೇಷನ್ ಸಿಸ್ಟಮ್ ಮೊದಲಿಂದನೂ ಕೆಲವು ಕಡೆ ಚೆನ್ನಾಗಿದೆ. ಸೊ ಅದು ಸರ್ಕಾರಕ್ಕಿಂತ ಹೆಚ್ಚಾಗಿ ಕೆಲವು ಕಡೆ ಆಯಾ ಜನಪ್ರತಿನಿಧಿಗಳ ಹಿತಾಸಕ್ತಿಯಿಂದ ಕೆಲವು ಕಡೆ ಆಗಿರಬಹುದು. ಬಟ್ ಓವರ್ ಆಲ್ ದೇಶದಲ್ಲಿ ಗೌರ್ಮೆಂಟ್ ಸ್ಕೂಲ್ ಎಲ್ಲೂ ಸರಿ ಇಲ್ಲ.
ಆದರೆ ಸುವೇಂದು ಅಧಿಕಾರಿ ಬಂದ ಮೇಲೆ ವೆಸ್ಟ್ ಬೆಂಗಾಲಲ್ಲಿ ಏನೇನು ಚೇಂಜಸ್ ಆಗ್ತಿದೆ, ಬದಲಾವಣೆ ಶುರುವಾಗಿದೆ ಅಂದರೆ ಎಲ್ಲದಕ್ಕೂ ಹೋಗುತ್ತೆ. ಇನ್ವೆಸ್ಟ್ಮೆಂಟು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಸಾವಿರ ಕೋಟಿ ಬರ್ತಿದೆ. ಯಾಕಂದರೆ ಅಲ್ಲಿ ಗೂಂಡಾಯಿಸಮ್, ರಕ್ತಪಾತ ನಡೀತಿದ್ದಲ್ಲಿ ಯಾರು ಬರ್ತಿದ್ರು? ಕೈಗಾರಿಕೆಗಳು. ಉದ್ಯೋಗ ಸೃಷ್ಟಿ ಆಗ್ತಿದೆ. ಒನ್ಸ್ ಅಗೇನ್ ಇದು ಯುವ ಜನತೆಗೆ ಅಲ್ವಾ ಗಿಫ್ಟು. ಹಾಗೆ ಅಕ್ರಮ ಬಾಂಗ್ಲಾ ವಲಸಿಗರು ಇಲ್ಲಿನ ಜನರ ಹಕ್ಕನ್ನು ಕಿತ್ಕೊಳ್ತಿದ್ರಲ್ಲ, ಅವರನ್ನು ಅಟ್ಟಾಡಿಸೋ ಕೆಲಸ ಆಗ್ತಿದೆ. ಬಾಂಗ್ಲಾ ಬಾರ್ಡರ್ ಸೀಲ್ ಆಗಿದೆ, ಬಹುತೇಕ ಕಡೆಗಳಲ್ಲಿ ಸೀಲ್ ಆಗಿದೆ. ಭೂಮಿ ಹಸ್ತಾಂತರ BSFಗಾಗಿದೆ. ದಶಕಗಳಿಂದ ಇದ್ದ ಸಮಸ್ಯೆಗೆ ಸುವೇಂದು ಅಧಿಕಾರಿ 2-3 ತಿಂಗಳಲ್ಲಿ ಪರಿಹಾರ ಕೊಡ್ತಿದ್ದಾರೆ. ಇದೆಲ್ಲ ಕಾಣಿಸ್ತಿಲ್ಲ. ಬಟ್ ಈಗ ಏಕಾಏಕಿ ಸುವೇಂದು ಅಧಿಕಾರಿ ಸ್ಕೂಲ್ ಸರಿ ಮಾಡಿಲ್ಲ, ಯಾರೂ ಸರಿ ಮಾಡಿಲ್ಲ. ಬಟ್ ಅಭಿಯಾನ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಖಂಡಿತ ಎಲ್ಲರೂ ಸೇರ್ಕೊಂಡು ಈ ದೇಶದಲ್ಲಿ ಸ್ಕೂಲ್ ಸರಿ ಮಾಡಿ ಅಂತಂದರೆ ಅದಕ್ಕೆ ಯಾರ ಆಕ್ಷೇಪವೂ ಇಲ್ಲ. ಬಟ್ ಅದ್ರ ಹಿಂದಿರುವ ಉದ್ದೇಶ ಸ್ಟೂಡೆಂಟ್ಸ್ ಭವಿಷ್ಯವೋ ಅಥವಾ BJP ಸರ್ಕಾರ ಇರೋ ರಾಜ್ಯಗಳಲ್ಲಿ ಸರ್ಕಾರ ಉರುಳಿಸೋದು, ತಲೆ ತೆಗೆಯೋದು ಅನ್ನೋದು ಇರೋ ಪ್ರಶ್ನೆ ಈಗ ಶುರುವಾಗಿದೆ. ಸುವೇಂದು ಅಧಿಕಾರಿ ಟಾರ್ಗೆಟ್, ರಕ್ತ ಕುದೀತಿದೆ ನನಗೆ ಅಂತಿದ್ದಾರೆ. ದೀಪ್ಗೆ ಅದು ಹೆಂಗೆ ಸ್ಕೂಲ್ ವಿರುದ್ಧ ಅಲ್ಲಿನ ಸಮಸ್ಯೆಗಳನ್ನು ಪ್ರಶ್ನೆ ಮಾಡಿದ್ದಕ್ಕೆ ಕೊಲ್ಲೋಕೆ ಬರ್ತಾರೆ ಅಂದರೆ ಈ ದೇಶದಲ್ಲಿ ಏನಾಗಿದೆ, ರಕ್ತ ಕುದೀತಿದೆ ಅಂತಿದ್ದಾರೆ ದೀಪ್ಗೆ. ಶಾಲೆಗಳಿಗೆ ಉತ್ತಮ ಸೌಕರ್ಯ ಒದಗಿಸುವಂತೆ ಆಗ್ರಹ ಮಾಡಿದ್ದಕ್ಕೆ ಜೀವವನ್ನೇ ತೆಗೀತಿದ್ದಾರೆ. ಇದನ್ನು ಕೇಳಿ ಏನು ಮಾಡೋದು ಈ ದೇಶದಲ್ಲಿ ಅಂತ ರಕ್ತ ಕುದೀತಿದೆ. ಎಷ್ಟು ಬೆದರಿಕೆ ಬಂದರೂ ನಾವು ಹೋರಾಟ ನಿಲ್ಲಿಸ್ತೀವಿ ಅಂದ್ಕೊಂಡ್ರ ಹೋರಾಟ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅನ್ನುವಂಥ ಎಚ್ಚರಿಕೆ ಕೊಟ್ಟಿರೋದು. ಸೊ 5 ಜನರ ವಿರುದ್ಧ FIR ಆಗಿ ಅರೆಸ್ಟ್ ಆಗಿ ಎಲ್ಲ ಆಗಿದ್ರು ಕೂಡ ಈಗ ಸುವೇಂದು ಅಧಿಕಾರಿಗೆ ಟಾರ್ಗೆಟ್ ಹಾಕ್ಕೊಂಡಿರೋದು ನೋಡಿದ್ರೆ ಬಹಳ ಅಚ್ಚುಕಟ್ಟಾಗಿ ಯಾವ ರಾಜ್ಯದಲ್ಲಿ ಎಸ್ಟಾಬ್ಲಿಷ್ ಆಗಬೇಕು ಅನ್ನೋದು ಕೂಡ ರೆಡಿ ಆಗಿದೆಯಾ ನೋಡಿ. ಇಲ್ಲಿ ಸೌರವ್ ದಾಸ್ ಹೋಗೋಕೆ ರೆಡಿ ಆಗಿಬಿಟ್ಟಿದ್ದಾರೆ. ಆಶುತೋಷ್ ರಾಂಕ ಹೋಗೋಕೆ ರೆಡಿ ಆಗಿಬಿಟ್ಟಿದ್ದಾರೆ, ವೆಸ್ಟ್ ಬೆಂಗಾಲ್ಗೆ ಹೋಗ್ತೀನಿ ಅಂತ. ಜಾರ್ಖಂಡಲ್ಲಿ 25 ದಿನ ಪ್ರೊಟೆಸ್ಟ್ ಮಾಡಿದ್ರು, ಇವ್ರಿಗೆ 1 ದಿನ ಹೋಗಬೇಕು ಅಂತ ಅನಿಸಿಲ್ಲ. ಅಲ್ಲಿರೋರು ಸ್ಟೂಡೆಂಟ್ಸೇ, ಅಲ್ಲಿರೋರು ಕೂಡ ಭವಿಷ್ಯ ಕಟ್ಕೊಳ್ಳೋಕ್ಕಾಗದೆ ಸರ್ಕಾರದ ಧೋರಣೆಗಳಿಂದ ಈ ರೀತಿ ಬೀದಿಗೆ ಬಂದವ್ರೇನೆ. ಅಲ್ಲಿಗೆ ಹೋಗಬೇಕು ಅಂತ ಅನಿಸೇ ಇಲ್ಲ CJPಗೆ, ಏನು ಮಾಡಿದ್ರು ಅನಿಸಿಲ್ಲ. ಜಾರ್ಖಂಡಲ್ಲೆಲ್ಲ ಕೊಟ್ಟಿದೆ ಸರ್ಕಾರ ಅಂತಿದ್ದಾರೆ. ಬಟ್ ವೆಸ್ಟ್ ಬೆಂಗಾಲ್ಗೆ ಹೋಗ್ತಾರೆ. ಈಗ ವೆಸ್ಟ್ ಬೆಂಗಾಲ್ಗೆ ಹೋಗ್ತೀವಿ ಅಂತ CJP ಅವರು ರೆಡಿ ಆಗಿಬಿಟ್ಟಿದ್ದಾರೆ. ಜಸ್ಟಿಸ್ ಫಾರ್ ಡೆತ್ ಆಫ್ ವಾಲಂಟಿಯರ್ಸ್ ಫಾದರ್ ಅಂತ ವೆಸ್ಟ್ ಬೆಂಗಾಲ್ಗೆ ಹೊರಟು ನಿಂತಿದ್ದಾರೆ. ಸೊ ನಿಧಾನಕ್ಕೆ ಬುಲ್ಡೋಸರ್ ಬಾಬಾ ನಂಬರ್ 2 ಸುವೇಂದು ಅಧಿಕಾರಿಗೆ ಬಿಸಿ ಮುಟ್ಟಿಸುವಂಥ ಸ್ಕೆಚ್ ಆಯಿತು. ಒಂದೊಂದೇ ರಾಜ್ಯಗಳು BJP ಆಡಳಿತದ್ದೇ ಟಾರ್ಗೆಟ್ ಆಗ್ತಿದೆಯಾ. ಜಾರ್ಖಂಡ್ ಲೆಕ್ಕಕ್ಕಿಲ್ಲ, ಪಂಜಾಬ್ ಲೆಕ್ಕಕ್ಕಿಲ್ಲ, ಕರ್ನಾಟಕ KPSC ಆದರೆ ಯಾರೂ ಬರಲ್ಲ, ಲಿಪ್ ಸರ್ವಿಸು ಕೊಡಲಿಲ್ಲ ಕಡೆ CJP. ಇಷ್ಟೆಲ್ಲದರ ನಡುವೆ ಈ ರಾಜ್ಯಗಳು ಟಾರ್ಗೆಟ್ ಆಗ್ತಿವೆ. ಮಹಾರಾಷ್ಟ್ರದಲ್ಲಿ ನೋಡಿ, ಮಹಾರಾಷ್ಟ್ರದಲ್ಲಿ ನೋಡಿದ್ರೆ ನೀವು ಏನಂತೀರೋ ಒಂದು ಡೆವಲಪ್ಮೆಂಟ್ ಆಗಿದೆ. ಅಲ್ಲಿ ಕೋರ್ಟ್ ಕ್ಲರ್ಕ್ ಎಕ್ಸಾಮಿನೇಷನ್ ನಡೆದಿದೆ, ಅದನ್ನು ಹೈಕೋರ್ಟೇ ಕಂಡಕ್ಟ್ ಮಾಡುತ್ತೆ ಡೈರೆಕ್ಟಾಗಿ. ಬಟ್ ಈ ಎಕ್ಸಾಮಿನೇಷನ್ನು ಒಂದಿಷ್ಟು ಟೆಕ್ನಿಕಲ್ ಗ್ಲಿಚಸ್ಸು, ಮೌಸ್ ವರ್ಕ್ ಆಗಿಲ್ಲ, ಇನ್ನೇನೇನೋ ವರ್ಕ್ ಆಗಿಲ್ಲ ಅಂತ ಸಮಸ್ಯೆ ಆಗಿದೆ. ಸರ್ವರ್ ಫೇಲ್ಯೂರ್ ಆಗಿದೆ, ಫಾಲ್ಟಿ ಕೀಬೋರ್ಡ್ಸ್ ಆಗಿದೆ, ಅಬ್ರಪ್ಟ್ ಲಾಗೌಟ್ಸ್ ಆಗಿಬಿಟ್ಟಿದೆ, ಕೆಲವರಿಗೆಲ್ಲ ಗ್ಲಿಚಸ್ ಬಂದಿದೆ. ಆಗಸ್ಟ್ 14ನೇ ತಾರೀಕು ಛತ್ರಪತಿ ಸಂಭಾಜಿನಗರ್ ಕಲ್ಯಾಣ್ ಅಲ್ಲಿ ಇದ್ದಿದ್ದು ಯಾವುದದು ಹೈಕೋರ್ಟ್ ಕ್ಲರ್ಕ್ ರಿಕ್ರೂಟ್ಮೆಂಟ್ ಟೈಪಿಂಗ್ ಟೆಸ್ಟ್. ಇದನ್ನು ಹೈಕೋರ್ಟೇ ಕಂಡಕ್ಟ್ ಮಾಡುತ್ತೆ. ಈಗ ಅಲ್ಲಿ ಗ್ಲಿಚಸ್ ಬಂದಿದೆ ಅಂತ ಸರ್ಕಾರ ಟಾರ್ಗೆಟ್ ಮಾಡ್ತಿದ್ದಾರೆ. ಇದು ಡೈರೆಕ್ಟ್ಲಿ ಕೋರ್ಟ್ ಕಂಡಕ್ಟ್ ಮಾಡೋದು. ಬಟ್ ಮಹಾರಾಷ್ಟ್ರ ಸರ್ಕಾರದ ವ್ಯವಸ್ಥೆಯ ಫೇಲ್ಯೂರ್ ಇದು ಅಂತ ಈಗ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಸೊ ಇವ್ರಿಗೆ ಎಲ್ಲ ಕಡೆ BJP ಆಡಳಿತವೇ ಟಾರ್ಗೆಟ್ ಬಿಟ್ಟರೆ ಇನ್ನೇನೂ ಉದ್ದೇಶ ಅಲ್ವಾ ಅನ್ನೋದು ಮಾತ್ರ स्पष्टವಾಗಿ ಪದೇ ಪದೇ ಕಾಣಿಸ್ತಿರೋದು. डाऊन झाले, कीबोर्ड काम करत नव्हते, स्क्रीन काम करत नव्हते, लॉगिन होत नव्हतं. त्याच्यामुळे सगळ्या मुलांना फेल करण्यात आलं. आणि आता त्यांना सगळ्यांना इकडे बोलून घ्या, सगळ्या विद्यार्थ्यांना इकडे बोलून घ्या. इधर एकदम बीच में आते नाही. बरं आता आपण असं करू, जोपर्यंत आज कोणी हायकोर्टचे जज आहे म्हणे, डिस्ट्रिक्ट कोर्टचे जज आहे म्हणे, आणि परीक्षा त्यांच्याच अंतर्गत आहे. तर जोपर्यंत जज साहेब बाहेर येऊन गॅरंटी देत नाही री एक्झामिनेशनची, तोपर्यंत येऊन सरकारी
आता मग उद्या कसं जाणार? उद्या तिकडे पेपर आहे. नाही तर मला एक सांगा, सगळे बसायला तयार आहे ना? बघा मी दिल्ली घर नसताना तिथं 35 दिवस बसून राहिले. संभाजीनगर तर माझं घर इथून तरी हलणारच नाही. तुम्ही जर बसायला तयार असेल मी तुमच्यासोबत बसतो. जोपर्यंत तुमच्या मागण्या पूर्ण होत नाही तोपर्यंत. ನೋಡಿ, ಇದೇ ಹೊತ್ತಲ್ಲಿ ಇನ್ನೊಂದು ದಂಗೆ ಎಬ್ಬಿಸುವಂತಹ ಪ್ರಯತ್ನ ಶುರುವಾಗೇ ಬಿಡ್ತಾ ಮತ್ತೆ ದಿಲ್ಲಿಗೆ ರೈತರ ಪಾದಯಾತ್ರೆ ಶುರುವಾಗಿದೆ. 228 ಕಿಲೋಮೀಟರ್ ಪಾದಯಾತ್ರೆ ನಿನ್ನೆ ಶುರು ಮಾಡಿಬಿಟ್ಟಿದ್ದಾರೆ. 29ರಂದು ದೆಹಲಿಯಲ್ಲಿ ಅಂತ್ಯ ಆಗುತ್ತೆ. ರೈತರ ತಡೆಗೆ ಅಂದರೆ ರೈತರನ್ನು ತಡೆದು ನಿಲ್ಲಿಸೋಕ್ಕೆ ಪಂಜಾಬ್ ಹರಿಯಾಣ ಗಡಿಯಲ್ಲಿ ಬ್ಯಾರಿಕೇಡ್ ಎಲ್ಲ ಅಳವಡಿಕೆ ಮಾಡಿದ್ದಾರೆ. ಏನಕ್ಕೆ ಇದು ಆಲ್ರೆಡಿ ಆಗಿತ್ತಲ್ಲ, ಅಮೆರಿಕ ಟ್ರೇಡ್ ಡೀಲು, ನಮ್ಮ ಬೆಳೆಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಥರ ಅಮೆರಿಕದೊಂದಿಗೆ ವ್ಯಾಪಾರ ಒಪ್ಪಂದ ಅಂತಿಮ ಹಂತಕ್ಕೆ ಬರ್ತಾ ಇದೆ. ಹಾಗಾಗಿ ಅದನ್ನು ವಿರೋಧಿಸಿ ರೈತರ ಹಿತಾಸಕ್ತಿ ಮೋದಿ ಬಲಿ ಕೊಟ್ಟಿದ್ದಾರೆ ಅಂತ ಇದು ಕಿಸಾನ್ ಮೋರ್ಚಾದ ರ್ಯಾಲಿ, ಒಂಥರ ಪಾದಯಾತ್ರೆ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಮೂಡಿಸೋದು. ಹೆಚ್ಚು ಕಡಿಮೆ ಆದರೆ ಹುಷಾರ್ ಅಂತ ಮತ್ತೊಂದು ದೊಡ್ಡ ರೈತ ಹೋರಾಟ ಶುರುವಾಗಿದೆ. CJP ರೈತರು ಎಲ್ಲ ಒಟ್ಟಿಗೆ ಮೀಟ್ ಆಗಿ ಒಂದೇ ವೇದಿಕೆಯಲ್ಲಿ ನಾವಿಬ್ಬರು ಸೇರಿಬಿಟ್ರೆ ನಮ್ಮನ್ನು ಯಾರೂ ಟಚ್ ಮಾಡೋಕ್ಕಾಗಲ್ಲ ಅಂತ ಸಂಕಲ್ಪ ಮಾಡಿದ್ದು ನೋಡಿದ್ವಿ ನಾವಲ್ವಾ. ಸೊ ಅಮೆರಿಕ ಜೊತೆಗಿನ ಟ್ರೇಡ್ ಡೀಲಲ್ಲಿ ರೈತರ ಹಿತಾಸಕ್ತಿ ಬಲಿ ಕೊಡುವಂತಹ ಯಾವುದೇ ಸಣ್ಣ ಹೆಜ್ಜೆಯನ್ನು ಭಾರತ ಇಡೋಕೆ ಸಾಧ್ಯ ಇಲ್ಲ. ಇದು ನನ್ನ ಪ್ರಾಮಿಸ್ ಅಂತ ಮೋದಿ ಸ್ವತಃ ಈ ದೇಶದ ಪ್ರಧಾನಿ ಘೋಷಿಸಿದ್ದಾರೆ. ಟ್ರೇಡ್ ಡೀಲನ್ನೇ ನಾವು ಕ್ಯಾನ್ಸಲ್ ಮಾಡ್ತೀವಿ ಬಿಟ್ಟರೆ ರೈತರ ಹಿತ ಬಲಿ ಕೊಡಲ್ಲ ಅಂತ. ಅದು GM ಕ್ರಾಪ್ ವಿಚಾರದಲ್ಲಿರಬಹುದು, ಹೈನುಗಾರಿಕೆ ವಿಚಾರದಲ್ಲಿರ್ಬೋದು, ಫಿಶರ್ಮೆನ್ ವಿಚಾರದಲ್ಲಿರಬಹುದು, ನಾವು ಅವರ ವಿಚಾರದಲ್ಲಿ ಕಾಂಪ್ರಮೈಸೇ ಇಲ್ಲ ಅಂತ ಟ್ರಂಪ್ಗೆ ಸೆಡ್ಡು ಹೊಡೆಯಲಾಗಿದೆ. ನಮ್ಮ ನಿಯೋಗ ವಾಪಸ್ ಕರೆಸ್ಕೊಂಡು ಆಮೇಲೆ ಅಮೆರಿಕನೇ ಮತ್ತೆ ನಮ್ಮ ಕೈಕಾಲು ಹಿಡಿದು ಬೇಡ್ಕೊಂಡಿದೆ ಈ ಟ್ರೇಡ್ ಡೀಲ್ಗೆ ಅನ್ನೋದು ಗೊತ್ತು. ಆದರೆ ದೇಶಕ್ಕೆ ಒಳ್ಳೆಯದು. ಟ್ರೇಡ್ ಡೀಲು FTA ಆಗಬಹುದು, ಒಂದೇ ಸಲಕ್ಕಾಗಲ್ಲ, ಅದು ತುಂಬ ದಿನಗಳು ಬೇಕು. ಬಟ್ ಈಗ ಏಕಾಏಕಿ ಆ ವಿಚಾರ ಹಿಡ್ಕೊಂಡು ಮೋದಿ ರೈತರಿಗೆ ಮೋಸ ಮಾಡ್ತಿದ್ದಾರೆ ಅಂತ ಮತ್ತೊಂದು ಹೋರಾಟ ಶುರು ಆಗ್ತಿದೆ. ಸೊ ಎಟ್ ಅ ಟೈಮ್ ಮೋದಿ 360 ಡಿಗ್ರಿಯಲ್ಲಿ ನಾವು ಮುತ್ತಿಗೆ ಹಾಕಬೇಕು, ಅಟ್ಯಾಕ್ ಮಾಡಬೇಕು, ಕಟ್ ಹಾಕಬೇಕು ಅಂತ ಏನು ಮಾತುಗಳನ್ನು ಆಡಿದ್ರಲ್ಲ, ಅದೇ ರೀತಿಯಲ್ಲಿ BJP ಆಡಳಿತದ ರಾಜ್ಯಗಳಲ್ಲಿ ಸುತ್ತುವರೆದು ಅಲ್ಲಿನ ಅತ್ಯಂತ ಸ್ಟ್ರಾಂಗ್ ಮುಖ್ಯಮಂತ್ರಿಗಳು ಅನ್ಸ್ಕೊಂಡಿರೋರು ಹಿಮಂತ್ ಬಿಸ್ವಾ ಶರ್ಮಾ, ಇಲ್ಲಿ ಸುವೇಂದು ಅಧಿಕಾರಿ, ಯೋಗಿ ಆದಿತ್ಯನಾಥ್, ಇಂಥವರನ್ನು ಫಡ್ನವೀಸು ಇಂಥವರನ್ನೇ ಟಾರ್ಗೆಟ್ ಮಾಡಿ ದೊಡ್ಡ ದೊಡ್ಡ ತಲೆಗಳನ್ನು ತೆಗೆಯುವಂತಹ ಲೆಕ್ಕಾಚಾರವ ರಾಷ್ಟ್ರ ರಾಜಕಾರಣದಲ್ಲಿ ನಡೀತಿರೋದು. ಸ್ಕೂಲ್ ಸರಿ ಮಾಡಿ ಅತ್ಯಂತ ಅನಿವಾರ್ಯವಾದ ವಿಚಾರ ಇದು, ಮಾಡಲೇಬೇಕು. ಆದರೆ ಎಲ್ಲ ರಾಜ್ಯಗಳಲ್ಲೂ ಆಗತ್ತಾ? ಕೆಲವು ರಾಜ್ಯಗಳಲ್ಲಿ ಅಷ್ಟೇ ಆಗತ್ತಾ? ಕೆಲವು ರಾಜ್ಯಗಳಲ್ಲಿ ಹೆಸರಿಗಷ್ಟೇ ನಡೆಯುತ್ತಾ? ಅಂದರೆ ಇದು ಹೆಂಗೆ ಬೇಕೋ ಹಾಗೆ ತಿರುಗತ್ತೆ. ಕೆಲವು ಕಡೆಗಳಲ್ಲಿ ಲೋಕಲ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟು ಬರ್ತಾರೆ, ಅವರು ಸರಿ ಮಾಡ್ರಯ್ಯ ಅಂತ. ಕೆಲವು ಕಡೆ ಪ್ರಿನ್ಸಿಪಲ್ ರಾಜೀನಾಮೆ ಆಗಬೇಕು ಅಂತಾರೆ. ಕೆಲವು ಕಡೆ MP MLA ಮಿನಿಸ್ಟರ್ ರಾಜೀನಾಮೆ ಆಗಬೇಕು ಅಂತಾರೆ. ಸೊ ಇವರು ಹೋಗೋ ಶಾಲೆ ಯಾವ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ, ಅಲ್ಲಿ ಯಾರು ರೆಪ್ರೆಸೆಂಟ್ ಮಾಡ್ತಾರೆ, ಯಾವ ಪಕ್ಷ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ಅನ್ಸತ್ತೆ. ಕೆಲವು ಕಡೆ ಅಧಿಕಾರಿಗಳು ಹೊಣೆಗಾರರು CJP ಪ್ರಕಾರ, ಕೆಲವು ಕಡೆ ಡೈರೆಕ್ಟಾಗಿ MLA MP ಮಿನಿಸ್ಟ್ರೇ ಹೊಣೆಗಾರಿಕೆ. ಅದು ಒಂದೊಂದು ಕಡೆ ಒಂದೊಂದು ಥರ ಡಿಫ್ರೆಂಟ್ ಆಗಿರುತ್ತೆ. ಶಿವಸೇನೆಯವರಿದ್ರು ಒಂಥರ, BJP ಅವರಿದ್ರು ಒಂಥರ, ಆಮ್ ಆದ್ಮಿ ಅವರಿದ್ರು ಒಂಥರ, ಕಾಂಗ್ರೆಸ್ ಅವರಿದ್ರು ಒಂಥರ, ಅದೆಲ್ಲ ವ್ಯತ್ಯಾಸ ನೋಡ್ತಾ ಇದ್ದೀವಿ ನಾವು. ಸೊ ಈಗ ಯಾಕೋ ಸುವೇಂದು ಅಧಿಕಾರಿ ಅವರೇ ನೆಕ್ಸ್ಟ್ ಟಾರ್ಗೆಟ್ CJPಯಿಂದ ಅಂತ ಅನಿಸ್ತಿದೆ. ಕಾದ್ ನೋಡಬೇಕು. ತುಂಬ ದಿಟ್ಟ ಹೆಜ್ಜೆಗಳನ್ನು, ಯಾವ ಕಾಂಪ್ರಮೈಸು ಇಲ್ಲದೆ ಹೆಜ್ಜೆಗಳನ್ನು ಇಡ್ತಿದ್ದಾರೆ ಸುವೇಂದು ಅಧಿಕಾರಿ. ಇದನ್ನು ಹೆಂಗೆ ಡೀಲ್ ಮಾಡ್ತಾರೆ ಅಂತ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.